ಸಿನಿಮಾ ಹೇಗೆ ಅನಿಸ್ತು ನಿಮ್ಗೆ? ಹೇಗಿತ್ತು? ರಕ್ಕಸಾಪುರ ಧೂಳ್ ಪೊಲೀಸ್ ಪಾತ್ರದಲ್ಲಿ ರಾಜ್ ಬಿ ಶೆಟ್ಟಿ ಎಬ್ಬರಿಸೋರೆ ಧೂಳ್ ಸಿನಿಮಾ RR ಥ್ರಿಲ್ಲರ್. ರಾಜ್ ಬಿ ಶೆಟ್ಟಿ ದ ರೂಲರ್. ಓಕೆನಾ. ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕಂತ ಕೇಳಿದ್ರೆ ತುಂಬಾನೇ ಇದೆ. ಅರ್ಜುನ್ ಅವರು ಮ್ಯೂಸಿಕ್ನ ಸಖತ್ತಾಗಿ ಹೊಡೆದಿದ್ದಾರೆ ಮೇಡಮ್. ವಿಲನ್ ಪಾತ್ರದಲ್ಲಿ ಅವ್ರು ಯಾರೋ ಹೊಸದಾಗಿ ಮಾಡಿದರೆ ಆ್ಯಕ್ಷನ್ ಅವ್ರದ್ದು ಮಸ್ತಾಗಿದೆ. ಆ ರಕ್ಕಸಪುರದಲ್ಲಿ ಒಂದು ನಡೆಯುವಂಥ ಒಂದು ಸಣ್ಣ ಘಟನೆ, ಆ ಘಟನೆ ನಾವು ವಿಭಿನ್ನವಾಗಿ ಡಿಫ್ರೆಂಟಾಗಿ ತೋರಿಸಿದರೆ ಅಂದರೆ ನಾವು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಹೋಗಿರ್ತೀವಿ. ಆ ಎಕ್ಸ್ಪೆಕ್ಟೇಷನ್ಗೆ ಇನ್ನೂ ತುಂಬ ಸಖತ್ತಾಗಿದೆ. ಅಂದರೆ ಎಲ್ಲೋ ಏನು ವಿಲನ್ ಪಾತ್ರದಲ್ಲಿ ಮಾಡಿರೋರು ಯಾರೋ ಒಬ್ಬರು ನೆನೆಸ್ಕೊಂಡು ತಮ್ಮನ ನೆನೆಸ್ಕೊಂಡು ಇನ್ನೇನೋ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಅವ್ರು ಆ್ಯಕ್ಷನ್ ಮಾಡಿದರೆ ಹೇಳ್ಬೇಕಂದ್ರೆ ಸಿನಿಮಾ ಸೂಪರ್ ಆಗಿದೆ. ಕಡಿಮೆ ಕಾಸ್ಟಲ್ಲಿ ಒಂದು ಒಳ್ಳೆ ಬಜೆಟ್ ಸಿನಿಮಾ, ಅಂದರೆ ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರ ಆಕ್ಷನ್ ತುಂಬ ಸಖತ್ತಾಗಿದೆ. ಅರ್ಜುನ್ ಮ್ಯೂಸಿಕ್ ಸಖತ್ತಾಗಿದೆ. ಇವ್ರು ಯಾರು ರವಿ ಸಾರಂಗ್ ಅವರು ಒಂದು ಡಿಫ್ರೆಂಟ್ ಡೈರೆಕ್ಷನ್ ಮಾಡಿದ್ದಾರೆ. ಟೋಟಲ್ ಹೇಳ್ಬೇಕಂದ್ರೆ ಸಿನಿಮಾ ಚೆನ್ನಾಗಿದೆ, ನೋಡ್ಬೋದು, ಎಲ್ಲ ಬಂದು ನೋಡ್ಬೋದು. ಇಂಥ ಇವರು ಸ್ವಲ್ಪ ಕೋಟೇಶ್ವರ ಪಾಠ ಎಲ್ಲ ಮಾಡಿದ್ದಾರೆ. ಬರ್ಬೋದು, ಜನ ನೋಡ್ಬೋದು, ಆದರೆ ಜನ ಬರ್ತಿಲ್ಲ, ಜನ ಬರಬೇಕು. ಎಲ್ಲ ತುಂಬ ಚೆನ್ನಾಗಿದೆ. ಮೂವಿ ಎಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ಅದನ್ನು ಕುತೂಹಲದಿಂದ ನೋಡಬೇಕೇ ಹೊರತು ಟೋಟಲಾಗಿ ಸಿನಿಮಾ ಚೆನ್ನಾಗೈತೆ. ಸಸ್ಪೆನ್ಸ್ ಅಂತೂ ಸೂಪರ್ ಆಗೈತೆ. ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೇಕು. ಮೇಡಮ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಟ್ ತುಂಬ ಕನ್ಫ್ಯೂಸು. ಲಾಸ್ಟಲ್ಲಿ ಗೊತ್ತಾಗುತ್ತೆ ಟ್ವಿಸ್ಟ್ ಚೆನ್ನಾಗಿ, ಲಾಸ್ಟ್ ಟ್ವಿಸ್ಟ್ ಗೊತ್ತಾಗುತ್ತೆ. ಚೆನ್ನಾಗಿದೆ. ಕನ್ನಡದವರು, ಕನ್ನಡ ಸೂಪರ್. ಹೇಗಿದೆ ಸರ್ ಮೂವಿ? ಮಾತ್ರ ಸೂಪರ್. ನಮಗೆ ಮಾತ್ರ ನಿಜವಾಗ್ಲೂ ಸುಳ್ಳು ಹೇಳ್ಬಾರ್ದು, 100% ಮಾತ್ರ ಪಿಕ್ಚರ್ ಸೂಪರ್. ಆ್ಯಕ್ಟಿಂಗ್ ಸಖತ್ತಾಗಿದೆ, ಪಿಕ್ಚರ್ ಸ್ಟೋರಿ ಚೆನ್ನಾಗಿದೆ, ಮ್ಯೂಸಿಕ್ ಲೈಟ್ ಚೆನ್ನಾಗಿದೆ, ಸಸ್ಪೆನ್ಸ್ ಎಂಡ್ ತಗ ಸಖತ್ತಾಗಿದೆ. ರಾಜೀವ್ ಶೆಟ್ಟಿ ಸೂಪರ್ ಆ್ಯಕ್ಟಿಂಗ್. ಮತ್ತು ಅದೇ ತಕ್ಕಂಗೆ ವಿಲನ್ ಅನಿರುದ್ಧ್ ಭಟ್ ಹೊಸ ಆ್ಯಕ್ಟರು ಎಕ್ಸ್ಟ್ರಾನರಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪಿಕ್ಚರ್ ಮಾತ್ರ ಸಿಂಪಲ್ ಆಗಿ ಹೇಳ್ತೀನಿ, ಡೇ ಬೈ ಡೇ ಸಕ್ಸಸ್ಫುಲ್ ಕಾಣ್ತದೆ. ಯಾಕಂದರೆ ಜನರಿಗೆ ಗೊತ್ತಿಲ್ಲ ಇವಾಗ ಕನ್ನಡ ಮೂವೀಸು ಥಿಯೇಟ್ರ್ ಬಂದು ನೋಡೋದು. ಬಟ್ ಈ ಮೂವಿ ಖಂಡಿತವಾಗಲೂ ನೋಡ್ತಾರೆ ಪ್ರತಿಯೊಬ್ಬರು. ಡೇ ಬೈ ಡೇ ಸಕ್ಸಸ್ಫುಲ್ ಕಾಣ್ತದೆ. ಈಗ ರಾಜ್ ಬಿ ಶೆಟ್ಟಿಗೂ ಆಗಿನ ತರಕು ಈಗಿನ ತರಕು ಡಿಫ್ರೆಂಟ್ ಏನಿದೆ? 100% ಡಿಫ್ರೆನ್ಸ್ ಇದೆ. ರಾಜೀವ್ ಶೆಟ್ಟಿ ಈ ಪಿಕ್ಚರ್ದಲ್ಲಿ ಮಾತ್ರ ಆ್ಯಕ್ಟಿಂಗು ಸೂಪರ್ ಆಗಿ ಮಾಡಿದ್ದಾರೆ. ಸೊ ಸಿನಿಮಾ ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ರಾಜ್ ಬಿ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಬಂದುಬಿಟ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ವಿಲನ್ ರೋನಲ್ಲಿ ಅನಿರುದ್ಧ್ ಅವರು ತುಂಬ ಒಂದು ಅಬ್ನಾರ್ಮಲ್ ಇರೋಂಥ ಒಂದು ಕ್ಯಾರೆಕ್ಟ್ರನ್ನ ತುಂಬ ಚೆನ್ನಾಗಿ ಒಂದು ಸ್ಟೇಟ್ ಮೇಲೆ ತೋರಿಸಿದ್ದಾರೆ ಮೂವಿಲಿ. ತುಂಬ ಇಷ್ಟ ಆಯಿತು. ಆ್ಯಂಡ್ ಸಾಂಗ್ಸಿಗೆ ಬಂದಾಗ ಲೈಕ್ ಅರ್ಜುನ್ ಜನ್ಯ ಅವ್ರ ಸಾಂಗ್ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಅಂತೂ ಎಕ್ಸ್ಟ್ರೀಮ್ಲಿ ಗುಡ್. ನಾವಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಮೂವಿನ. ಸೊ ನೋಡಿ, ಎಲ್ಲರೂ ಸಿನಿಮಾ ನೋಡಿ ಬಂದು ಸೊ ನೀವು ಗುಡ್ ಫೀಲ್ ಆಗ್ತೀರಾ. ಎಕ್ಸ್ಟ್ರೀಮ್ಲಿ ಹೌದು, ಒಂದು ಸ್ವಲ್ಪ ಥ್ರಿಲ್ಲಿಂಗ್ ಆಗಿ ಅನಿಸ್ತು. ಬಟ್ ಈಸ್ ಕ್ಯಾರಿ ಕ್ಯಾರಿನ ಮಾಡಿದ್ದಾರೆ ಇಡೀ ಮೂವಿಲಿ. ಆ ಒಂದೆಲ್ಲೂ ಬಿಟ್ಕೊಟ್ಟಿಲ್ಲ. ಆ ಫ್ರೆಶ್ನೆಸ್ನ ಹೋಲ್ಡ್ ಮಾಡಿದ್ದಾರೆ. ಚೆನ್ನಾಗಿದೆ ಮೂವಿ. ಅದೇ ಇಬ್ಬರು ವಿಲನ್ದು ಇಷ್ಟ ಆಯಿತು, ಮತ್ತು ರಾಜ್ ಬಿ ಶೆಟ್ಟಿದು ಅವ್ರದ್ದು ಮೂವಿ ಇಷ್ಟ ಆಗಿದೆ. ಚೆನ್ನಾಗಿ ಮಾಡಿದ್ದಾರೆ. ಕ್ಯೂರಿಯಾಸಿಟಿ ಮೂವಿಲಿ ಏನಾಗುತ್ತೆ ಮುಂದೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಚೆನ್ನಾಗಿದೆ ಮೂವಿ. ಹೌದೌದು, ಡಿಫ್ರೆಂಟ್ ಆಗಿದೆ. ಕ್ಲೈಮ್ಯಾಕ್ಸು ಅದೇ ಅವನೊಂಥರ ಸೈಕೋ ಥರ ವಿಲನ್. ಒಂಥರ ಏನಂದರೆ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಇದಾಗುತ್ತೆ. ನೋಡ್ತಾ ಏನಾಗುತ್ತೆ ಮುಂದೆ ಅನ್ನೋದೊಂದು ಕಾನ್ಸೆಪ್ಟ್. ಅವ್ರಿಗೆ ಒಂದು ಒಳ್ಳೆ ಕಂಟೆಂಟ್. ಚೆನ್ನಾಗಿದೆ. ಒಳ್ಳೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಥರ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನೀವು ಎಕ್ಸ್ಪೆಕ್ಟೇಷನ್ ಏನು, ತುಂಬ ಥ್ರಿಲ್ಲರ್ಸ್ ನೋಡಿ ಹೋಗಿರ್ತಾರಲ್ಲ, ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರ್ತೀರ ಈ ಥರ ಆಗುತ್ತೆ ಅಂತೇಳಿ. ಆ ಥರ ಆಗಲ್ಲ. ಅದೇ ಡೈರೆಕ್ಟ್ರ್ ಗೆಲ್ಲುವುದು. ಚೆನ್ನಾಗಿ ಮಾಡಿದ್ದಾರೆ. ಗುಡ್.